ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಭೂಕಂಪ ಆಗಿದೆ. ಕಳೆದ ಒಂದು ದಶಕದಿಂದ ಎದುರಾಳಿಯೇ ಇಲ್ಲದೆ ಅಬ್ಬರಿಸ್ತಾ ಇದ್ದ ಮಮತಾ ಅಧಿಕಾರ ಕಳ್ಕೊಂಡಿದ್ದಾರೆ. ಬಿಜೆಪಿಯ ಅಬ್ಬರಕ್ಕೆ ಟಿಎಂಸಿ ಸಾಮ್ರಾಜ್ಯ ಧೂಳಿಪಟ ಆಗಿದೆ. ಅಯ್ಯೋ, ಬಂಗಾಳ ಒಂದು ಸಿಕ್ಕಿಲ್ವಲ್ಲ ಅಂತ ಕೊರಗ್ತಾ ಇತ್ತಲ್ಲ ಬಿಜೆಪಿ. ಅವರ ಫೌಂಡರ್ ಶ್ಯಾಮಪ್ರಸಾದ ಮುಖರ್ಜಿ ಅವರು ಬಂದಿರೋ ಊರಾದರೂ ಕೂಡ ಅವರಿಗೆ ಅಲ್ಲೇ ಯಾವುದು ಬೆಳೆ ಸಿಕ್ಕಿರಲಿಲ್ಲ. ಆ ಕೊರಗಿತ್ತು ಬಿಜೆಪಿಗೆ. ಸಂಘಟನಾತ್ಮಕವಾಗೂ ಕೂಡ, RSSಗೂ ಕೂಡ, ಮೋದಿ ಅಮಿತ್ ಶಾ ಅವ್ರಿಗೂ ಕೂಡ ಕಡೆಗೂ ಕೂಡ ಆ ಬರಗಾಲ ಅಂತ್ಯ ಆಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ಬಂದ ಬಳಿಕ ಮೊದಲ ಬಾರಿಗೆ ಬಿಜೆಪಿ ಬಂಗಾಳದಲ್ಲಿ ಗೆಲುವನ್ನು ಸಾಧಿಸಿದೆ. ಅದು ಕೂಡ ಅಭೂತಪೂರ್ವ ಗೆಲುವು, ಅಂದರೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ. ಅದು ಉತ್ತರ ಬಂಗಾಳದಿಂದ ಜಂಗಲ್ ಮಹಲ್ವರೆಗೆ ಎಲ್ಲ ಕಡೆ ಕೇಸರಿ ಅಲೆ ಎದ್ದಿದೆ. ನಗರ, ಗ್ರಾಮೀಣ, SC ST ಪ್ರಾಬಲ್ಯದ ಕ್ಷೇತ್ರಗಳು ಎಲ್ಲ ಕಡೆನೂ ಕ್ಲೀನ್ ಸ್ವೀಪ್ ಮಾಡಿದೆ. ಅಷ್ಟೇ ಅಲ್ಲ, ಮಮತಾರ ಸ್ವಂತ ಅಡ್ಡೆಯಲ್ಲೇ TMC ನೆಲ ಕಚ್ಚಿ ಹೋಗಿದೆ. ಹಾಗಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಗೆಲುವು ಕಂಡಿದ್ದ TMC ಸೋತಿದ್ದು ಹೇಗೆ? ಶೂನ್ಯದಿಂದ ಶುರು ಮಾಡಿ ಬಂಗಾಳ ಗೆಲ್ಲೋಕೆ ಬಿಜೆಪಿ ಹೆಣೆದ ಆ ಮಾಸ್ಟರ್ ಪ್ಲಾನ್ ಏನಿತ್ತು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಬೇರೆ ಬೇರೆ ಸ್ಟೇಟ್ಸ್ದು ಕೂಡ ಸಪ್ರೇಟ್ ಆಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇದರಲ್ಲಿ ಬಂಗಾಳ ನೋಡ್ತಾ ಇದ್ದೀವಿ ನಾವು. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಯಾರಿಗೆ ಎಷ್ಟು ಸ್ಥಾನ? ಪಶ್ಚಿಮ ಬಂಗಾಳದಲ್ಲಿ 294 ಕ್ಷೇತ್ರಗಳು, ಬಹುಮತಕ್ಕೆ ಬೇಕಾಗಿರೋದು 148. ಆದರೆ ಬಹುತೇಕ ಬಿಜೆಪಿ 2/3 ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ, 3/2 ಬಹುಮತದೊಂದಿಗೆ. ನಿಖರವಾಗಿ ನಿಮಗೆ ಈವ್ನಿಂಗ್ ಲೇಟ್ ನೈಟ್ ಕೂಡ ಆಗುತ್ತೆ. ಆದರೆ ಮುನ್ನಡೆ, ಗೆಲುವು ಎಲ್ಲ ತಗೊಂಡ್ರೆ ಬಿಜೆಪಿ 190 ಆಸುಪಾಸು. ನಾವು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ನೋಡಿ ನಂಬರ್ ಎಷ್ಟಿತ್ತು ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 190 ಆಸುಪಾಸಲ್ಲಿ ಬಿಜೆಪಿ, 200 ಹತ್ತಿರ ಹೋದರೂ ಕೂಡ ಆಶ್ಚರ್ಯ ಏನಿಲ್ಲ. TMC 90-100 ಆಸುಪಾಸಲ್ಲೇ ಒದ್ದಾಡ್ತಾ ಇದೆ. ಕಾಂಗ್ರೆಸ್ 0, ಲೆಫ್ಟ್ ಪ್ಲಸ್ ಕೂಡ 0. ನೋಡಿ, ಇಲ್ಲಿ ಲೆಫ್ಟನ್ನು ಬಿಜೆಪಿ ರಿಪ್ಲೇಸ್ ಮಾಡಿತ್ತು. ಅಲ್ಲಿ ಪ್ರಮುಖ ಪ್ರತಿಪಕ್ಷವಾಗಿ 3-4 ದಶಕಗಳ ಕಾಲ ಬಂಗಾಳವನ್ನು ಲೆಫ್ಟ್ನವರು ಆಳಿದರು. ಅಲ್ಲಿಗೆ ನುಗ್ಗಿ ಕಾಂಗ್ರೆಸ್ಸನ್ನು ಬದಿಗೆ ತಳ್ಳಿ ಪ್ರಮುಖ ಪ್ರತಿಪಕ್ಷವಾಗಿ ಹೊರಹೊಮ್ಮಿ TMC ಅಧಿಕಾರಕ್ಕೆ ಬಂದು ಲೆಫ್ಟನ್ನು ಪ್ರತಿಪಕ್ಷಕ್ಕೆ ತಳ್ಳಿತ್ತು. ಆಮೇಲೆ ಬಿಜೆಪಿ ನುಗ್ಗಿ ಲೆಫ್ಟನ್ನು ಫಸ್ಟ್ ರಿಪ್ಲೇಸ್ ಮಾಡಿ ಪ್ರಮುಖ ಪ್ರತಿಪಕ್ಷ ಆಗಿ ಈಗ ಅಧಿಕಾರಕ್ಕೇನೆ ಬಂದಿದೆ. ಲೆಫ್ಟ್ ಇಲ್ಲ, ತಮ್ಮ ಮೂಲ ಸ್ಥಾನದಿಂದ ಎಡಪಕ್ಷಗಳು ಎಡದಲ್ಲೂ ಇಲ್ಲ, ಅವರೀಗ ಬಲದಲ್ಲೂ ಇಲ್ಲ, ಮಧ್ಯದಲ್ಲೂ ಇಲ್ಲ, ಪಾತಾಳಕ್ಕೆ ಹೋಗಿದ್ದಾರೆ. ಈಗ ಬದಲಾವಣೆಗೆ ಕಾರಣ ಏನು? ಇಲ್ಲಿ ಮುಖ್ಯವಾಗಿ ಬಿಜೆಪಿಯ ತಕ್ಷಣದ ಕಾರಣಗಳು ಮತ್ತು ಬಿಜೆಪಿಯ ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನು ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಆಡಳಿತ ವಿರೋಧಿ ಅಲೆ. 2011ರಿಂದ ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಇದು ಮಮತಾಗೆ ದೊಡ್ಡ ಸವಾಲಾಗಿತ್ತು. ಆದ್ರೆ ಇದನ್ನ ಕೌಂಟರ್ ಮಾಡೋಕೆ ಪ್ರತಿ ಸಲ ಮಮತಾ ಬೇರೆ ಬೇರೆ ಸ್ಟ್ರಾಟಜಿ ಹೆಣಿತಾ ಇದ್ರು. ತಮ್ಮ ಆಡಳಿತ ಅವಧಿಯುದ್ದಕ್ಕೂ ಕಾಂಗ್ರೆಸ್ ಅನ್ನ, ಎಡಪಕ್ಷಗಳನ್ನ ಪೂರ್ತಿ ನುಂಗಿ ನೀರು ಕುಡಿತಾ ಬಂದ್ರು. ಅವ್ರನ್ನ ಮಾರ್ಜಿನಲೈಸ್ ಮಾಡಿದ್ರು. ಇದರಿಂದ ಬಂಗಾಳದಲ್ಲಿ ಮಮತಾಗೆ ಗಟ್ಟಿಯಾದ ಎದುರಾಳಿ ಇಲ್ಲ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಯಿತು. ಆದರೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅಧ್ಯಾಯ ಶುರುವಾದ ನಂತರ 2014ರಿಂದ ಅಗ್ರೆಸಿವ್ ಆಗಿ ನುಗ್ಗೋಕೆ ಶುರು ಮಾಡಿದ್ರು ಬಂಗಾಳದಲ್ಲಿ. ಅಲ್ಲಿಂದಲೇ ಶುರುವಾಗಿತ್ತು. ಪ್ರಮುಖ ಪ್ರತಿಪಕ್ಷದ ಜಾಗವನ್ನ ಬಿಜೆಪಿ ಆಕ್ರಮಿಸಿಕೊಳ್ಳೋಕೆ ಶುರು ಮಾಡಿತು. ಹಾಗಂತ ಕೂಡಲೇ ರಿಸಲ್ಟ್ ಸಿಗಲಿಲ್ಲ. 2016ರಲ್ಲಿ TMC 211 ಸ್ಥಾನಗಳಲ್ಲಿ ಗೆದ್ರೆ ಬಿಜೆಪಿ ಆಗ ಅಕೌಂಟ್ ಓಪನ್ ಮಾಡಿ ಬರೀ 3 ಸೀಟ್ ಗೆದ್ದಿತ್ತು. ಬಳಿಕ 2021ರಲ್ಲಿ TMC 214 ಸ್ಥಾನ ಗೆದ್ದು ಮತ್ತೆ ಅಧಿಕಾರಕ್ಕೆ ಇರಿದ್ರೆ ಬಿಜೆಪಿ 77 ಸ್ಥಾನಕ್ಕೆ ತೃಪ್ತಿ ಪಡ್ಕೋಬೇಕಾಯ್ತು. ಏನು ಸ್ನೇಹಿತರೆ, ಎಲೆಕ್ಷನ್ ರಿಸಲ್ಟ್ ಅನ್ನ ನಾವು ಇಷ್ಟು ಸೀರಿಯಸ್ ಆಗಿ ನೋಡ್ತಾ ಇದೀವಿ ಸರಿ, ಆದ್ರೆ ನಾವು ಇಲ್ಲದೆ ಇರುವಾಗ ನಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಏನು? ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿ ಏನ್ ಮಾಡುತ್ತೆ? ಫ್ಯಾಮಿಲಿಗೆ ಅಂತಾನೆ ಕಷ್ಟಪಟ್ಟು ಹಗಲಿರುಳು ದುಡಿಯೋದಲ್ವಾ? ಆದ್ರೆ ಇವತ್ತಿನ ದಿನಗಳಲ್ಲಿ ಲೈಫ್ ತುಂಬಾ ಅನ್ಪ್ರಿಡಿಕ್ಟಬಲ್. ಅದು ನಿಮ್ಗೆ ಗೊತ್ತೇ ಇದೆ. ಮನೆ EMI ಇರುತ್ತೆ, ಮಕ್ಕಳ ಎಜುಕೇಶನ್, ಡೇ ಟು ಡೇ ಖರ್ಚು, ಅವೆಲ್ಲ. ಅದ್ರ ಕತೆ ಏನು? ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿ. ಇದೇ ಕಾರಣಕ್ಕೆ ನಿಮ್ಮ ಫ್ಯಾಮಿಲಿಯ ಭವಿಷ್ಯವನ್ನ ಸೇಫ್ ಮಾಡೋಕೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಈಗಿನ ಕಾಲದ ಅನಿವಾರ್ಯತೆ ಸ್ನೇಹಿತರೆ. ತಿಂಗಳಿಗೆ ಬರೀ 595 ರೂಪಾಯಿಗೆ ನಿಮ್ಮ ಫ್ಯಾಮಿಲಿಗೆ ನೀವು ಭರ್ತಿ 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ ನ ಕವರೇಜ್ ಕೊಡಬಹುದು. ಅಲ್ಲದೆ 3 ಗಂಟೆ ಒಳಗಡೆ ಕ್ಲೇಮ್ ಸೆಟಲ್ ಕೂಡ ಮಾಡಿಸ್ಕೋಬಹುದು. ಸೊ ಸ್ನೇಹಿತರೆ, ಬರೋಬ್ಬರಿ 99% ಕ್ಲೇಮ್ ಸೆಟಲ್ ಮಾಡಿರೋ ರೇಷಿಯೋ ರೆಕಾರ್ಡ್ ಹೊಂದಿರೋ ಟರ್ಮ್ ಇನ್ಶೂರೆನ್ಸ್ ಮೂಲಕ ದುಡಿತಾ ಇರೋ ವ್ಯಕ್ತಿಯ ಆಬ್ಸೆನ್ಸ್ನಲ್ಲಿ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನ ಗ್ಯಾರಂಟಿ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಈಗ ಡಿಸ್ಕೌಂಟ್ ಕೂಡ ಇದೆ. ಅಲ್ಲಿ ಬೇಸಿಕ್ ಡೀಟೇಲ್ಸ್ ಹಾಕಿದ್ರೆ ಸಾಕು, ನಿಮ್ಮ ಏಜ್ಗೆ ಎಷ್ಟು ಪ್ರೀಮಿಯಂ ಬರುತ್ತೆ ಅಂತೇಳಿ ಇಮಿಡಿಯೇಟ್ಲಿ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ವಿಡಿಯೋ ಕೆಳಗಡೆ ಚೆಕ್ ಮಾಡಿ. ಬನ್ನಿ, ಈಗ ಕಂಟಿನ್ಯೂ ಮಾಡೋಣ. ಈ ನಡುವೆ TMCಯ ಸ್ಥಳೀಯ ನಾಯಕರನ್ನ ಬಿಜೆಪಿ ಒಬ್ಬೊಬ್ಬರನ್ನಾಗಿ ಸೇರಿಸ್ಕೊಳ್ತಾ ಬಂತು. ಅದರಲ್ಲೂ 2021ರ ಎಲೆಕ್ಷನ್ಗೂ ಮುಂಚೆನೆ ಸುವೇಂದು ಅಧಿಕಾರಿಯನ್ನ ಬಿಜೆಪಿ ಇಂಪೋರ್ಟ್ ಮಾಡ್ಕೊಳ್ತು ಬಿಜೆಪಿ ಒಳಗಡೆ. ಅವರು ಮಮತಾ ಪಾರ್ಟಿಯಲ್ಲಿದ್ದವರು, ಮಮತಾರ ಟ್ರಸ್ಟೆಡ್ ಲೆಫ್ಟಿನೆಂಟ್ ಆಗಿದ್ದವರು. ಮಮತಾರ ಶಕ್ತಿ ಸಾಮರ್ಥ್ಯ, ವೀಕ್ನೆಸಸ್, TMCಯ ಬಲ ದೌರ್ಬಲ್ಯ ಹೆಂಗೆ ಹೊಡಿಬೇಕು ಎಲ್ಲವೂ ಅವ್ರಿಗೆ ಗೊತ್ತಿತ್ತು.
ಅದನ್ನ ಬಿಜೆಪಿ ಚೆನ್ನಾಗಿ ಬಳಸ್ಕೊಳ್ತು. ಜೊತೆಗೆ ಬಿಜೆಪಿ ಒಂದು ಪಕ್ಷವಾಗಿ ಸಂಘಟನಾತ್ಮಕವಾಗಿ RSS ಗ್ರೌಂಡ್ ನಲ್ಲಿ ತುಂಬಾ ವರ್ಕ್ ಮಾಡಿದ್ರು. ಹಿಂದೂ ಮುಸ್ಲಿಂ ವಿಚಾರಗಳು ಕೂಡ ಮುನ್ನೆಲೆಗೆ ಸಾಕಷ್ಟು ಬಂತು. ಬಿಜೆಪಿ ಅದನ್ನ ಓಪನ್ ಆಗಿ ಹೇಳಿದೆ. ಮಮತಾ ಸಿಕ್ಕಾಪಟ್ಟೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ರು. 10% ಅವರು ಕಳ್ಳು ವೋಟ್ಗಳ ಮೂಲಕ ಗೆಲ್ತಾ ಇದ್ರು. ಆಮೇಲೆ ಮುಸ್ಲಿಂ ಮತಗಳ ಮೇಲೆ ಡಿಪೆಂಡ್ ಆಗಿದ್ರು. ಆಮೇಲೆ ಉಳಿದಂತೆ ಒಂದಷ್ಟು ಹಿಂದೂ ಮತಗಳನ್ನ ಕೂಡ ಪಡ್ಕೊಂಡು ಮಮತಾ ಗೆಲ್ತಿದ್ರು. ಆದ್ರೆ ನಾವು ಕ್ಲಿಯರ್ ಕಟ್ ಆಗೋದನ್ನ ಕೌಂಟರ್ ಮಾಡಿದ್ದೇವೆ. ಹಿಂದೂ ಮತಗಳು ಸಾಲಿಡ್ ಆಗಿ ನಮಗೆ ಬಿದ್ದಿದೆ ಅಂತ ಬಿಜೆಪಿನೇ ಓಪನ್ ಆಗಿ, ಅಂದ್ರೆ ಸುವೇಂದು ಅಧಿಕಾರಿಯ ಕ್ಯಾಮರಾ ಮುಂದೆನೆ, ಅವ್ರು ಯಾವುದೇ ಸ್ಟ್ರಿಂಗ್ ಆಪರೇಷನ್ ಅಲ್ಲ, ಕ್ಯಾಮರಾ ಮುಂದೆ ಅಧಿಕೃತವಾಗಿ ಅವ್ರು ಕೊಟ್ಟಿರೋ ಹೇಳಿಕೆ ಇದು. ಅಂದ್ರೆ ಹೆಚ್ಚು ಕಮ್ಮಿ 30% ನಷ್ಟು ಮುಸ್ಲಿಂ ಪಾಪ್ಯುಲೇಷನ್ ಹೊಂದಿರೋ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕಮ್ಮಿ 70% ಹಿಂದೂ ಪಾಪ್ಯುಲೇಷನ್ ಇದೆ. ಆ ಹಿಂದೂ ಮತಗಳಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ತನ್ನ ಕಡೆಗೆ ಮತಗಳನ್ನ ಪಡ್ಕೊಂಡಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದಂತ, ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ಆದಂತ ಘಟನೆಗಳು ಕೂಡ ಬಂಗಾಳ ಚುನಾವಣೆ ಮೇಲೆ ಪರಿಣಾಮ ಬೀರಿದ್ವು. ಸಮೀಕ್ಷೆನಲ್ಲಿ ಪಾಲ್ಗೊಂಡವರು ನೋಡಿದ್ರಲ್ಲ ಬಾಂಗ್ಲಾದಲ್ಲಿ ಏನಾಯ್ತು ಅಂತ ಹೇಳಿ ಅಂತ ಹೇಳ್ತಾ ಇದ್ರು. ಅಲ್ಲಿನ ಬೆಂಗಾಲಿ ಹಿಂದೂಗಳ ಮೇಲೆ ನಡೀತಾ ಇದ್ದ ಹಿಂಸಾಚಾರ, ಬಾಂಗ್ಲಾ ಕಡೆಯಿಂದ ಆಗ್ತಾ ಇದ್ದ ಸಮಸ್ಯೆಗಳನ್ನ ಬಿಜೆಪಿ ಕೂಡ ಹೈಲೈಟ್ ಮಾಡ್ತು. ಹಾಗೆ ಮಾಲ್ಡಾ, ಮುರ್ಷಿದಾಬಾದ್ನಲ್ಲಿ ಹಿಂದೂ ಮನೆಗಳನ್ನೇನು ಟಾರ್ಗೆಟ್ ಮಾಡಲಾಗಿತ್ತು. ಇದು ಹಿಂದೂಗಳಿಗೆ ಟಿಎಂಸಿ ಮೇಲೆ ಸಿಟ್ಟು ಬರೋಕೆ ಕಾರಣ ಆಯಿತು. ಟಿಎಂಸಿಯ ಮುಸ್ಲಿಂ ಸಮುದಾಯದ ನಾಯಕರೇ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಮಹಿಳೆಯರು ಆರೋಪಿಸ್ತಾ ಇದ್ರು. ಅದಕ್ಕೆ ತಕ್ಕಂತೆ ಟಿಎಂಸಿನಲ್ಲಿದ್ದಂಥ ಕೆಲವು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿದವರಾಗಿದ್ರು, ಭಯಂಕರ ಮಾಫಿಯಾಗಳು ಕೂಡ ಆಗಿದ್ರು. ಇದನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಬಿಜೆಪಿ ದೊಡ್ಡ ಕ್ಯಾಂಪೇನ್ ನಡೆಸಿತು. ನಾವು ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿ. ಆ ಮೂಲಕ ಬಂಗಾಳಿ ಸಬ್ ನ್ಯಾಷನಲಿಸಂ, ಅಂದ್ರೆ ಬಂಗಾಲಿ ಅಸ್ಮಿತೆಯನ್ನ ರಿಪ್ಲೇಸ್ ಮಾಡಿ ಹಿಂದೂ ನ್ಯಾಷನಲಿಸಮ್ ಅನ್ನ ಬಿಜೆಪಿ ಬಂಗಾಳದಲ್ಲಿ ಪ್ರೊಜೆಕ್ಟ್ ಮಾಡಿ ಅದಕ್ಕೆ ಬೆಂಬಲವನ್ನ ಕೂಡ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಜೊತೆಗೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಬಗ್ಗೆ ಕೂಡ ದೊಡ್ಡ ಅಭಿಯಾನ ನಡೀತು. ಅಲ್ಲಿ ಅವರು ಬಾಂಗ್ಲಾ ಬಿಟ್ಟು ಭಾರತಕ್ಕೆ ನುಗ್ತಾ ಇದ್ದಾರೆ. ಇಲ್ಲಿನ ವೋಟಿಂಗ್ ಪ್ಯಾಟರ್ನ್, ಇಲ್ಲಿನ ಸರ್ಕಾರ ಯಾವ್ದು ಬರಬೇಕು ಅಂತ ಅವರು ಡಿಸೈಡ್ ಮಾಡ್ತಿದ್ದಾರೆ. ಹೊರಗಿನವರು, ಅವರು ಭಾರತೀಯರೇ ಅಲ್ಲ ಅಂತ ಹೇಳಿ ಬಿಜೆಪಿ ಕ್ಯಾಂಪೇನ್ ಮಾಡ್ತು. ಟಿಎಂಸಿ ಸರ್ಕಾರ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಿಲ್ಲ, ಅವರ ಬೆಂಬಲದೊಂದಿಗೆ ಇವರು ಸರ್ಕಾರ ನಡೆಸ್ತಿದ್ದಾರೆ ಅಂತ ಬಿಜೆಪಿ ಹೇಳ್ತು. ಮಾಲ್ಡಾ, ಮುರ್ಷಿದಾಬಾದ್, ನಾರ್ತ್ 24 ಪರಗಣ, ಇಲ್ಲೆಲ್ಲ ವಲಸಿಗರು ಬಾಂಗ್ಲಾದೇಶದವರು ಬಂದು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ. ವಲಸಿಗರಿಗೆ ಆಧಾರ್ ಕಾರ್ಡ್, ವೋಟರ್ ಐಡಿ ಮಾಡಿಸ್ಕೊಂಡು ಇವರು ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರೋಪಿಸಿತು. ಹಾಗೆ ಮಹಿಳೆಯರ ವಿಚಾರ, ಬಂಗಾಳದಲ್ಲಿ ಮಹಿಳೆಯರು ಸಾಲಿಡ್ ಆಗಿ ಟಿಎಂಸಿ ಪರ ನಿಲ್ತಾ ಇದ್ರು ಇಲ್ಲಿವರೆಗೂ ಕೂಡ. ಮಮತಾ ಗೆಲ್ಲೋಕೆ ಮಹಿಳೆಯರ ವೋಟ್ ತುಂಬಾ ಮುಖ್ಯ ಕಾರಣ ಆಗಿತ್ತು. ಆದ್ರೆ ಈ ಸಲ ಮಹಿಳೆಯರು ಕೂಡ ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಟಿಎಂಸಿಯ ಅತಿ ದೊಡ್ಡ ವೋಟ್ ಬ್ಯಾಂಕ್ ಅನ್ನ ಬಿಜೆಪಿ ಸೆಳೆದಿದೆ. ಇದಕ್ಕೆ ಮಮತಾ ಆಡಳಿತದಲ್ಲಿ ನಡೆದ ಕೆಲವೊಂದಷ್ಟು ಕೆಟ್ಟ ಘಟನೆಗಳು ಕೂಡ ಕಾರಣ ಆದವು. ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ, ಟಿಎಂಸಿಯ ನಡೆ ಬಂಗಾಳದಲ್ಲಿ ವಿವಾದ ಎಬ್ಬಿಸಿತು. ಹಾಗೆ ಸಂದೇಶ್ ಖಾಲಿ ಪ್ರಕರಣ ಕೂಡ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು. ಅಲ್ಲಿ ಟಿಎಂಸಿ ನಾಯಕರೇ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದಲ್ಲಿ ಪಾಲ್ಗೊಂಡ್ರು ಅನ್ನೋ ಆರೋಪ ಮಮತಾಗೆ ಸಿಕ್ಕಾಪಟ್ಟೆ ಮುಜುಗರವನ್ನ ಉಂಟು ಮಾಡ್ತು, ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡ್ತು. ಹಾಗೆ ಇತ್ತೀಚೆಗೆ ಸಂಸತ್ನಲ್ಲಿ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪ್ರಸ್ತಾಪ ಮಾಡಿತ್ತು. ಬಿಲ್ ಫೇಲ್ ಆಗಿತ್ತು. ಅದರಲ್ಲಿ ಟಿಎಂಸಿ ಲೋಕಸಭೆಯಲ್ಲಿ 29 ಹಾಗೂ ರಾಜ್ಯಸಭೆಯಲ್ಲಿ 13 ಸಂಸದರನ್ನ ಹೊಂದಿತ್ತು. ಅವರೆಲ್ಲ ಈ ಬಿಲ್ ವಿರುದ್ಧ ವೋಟ್ ಹಾಕಿದ್ರು. ಹೀಗಾಗಿ ಎಲ್ಲವೂ ಸೇರಿ ಟಿಎಂಸಿ ಮಹಿಳೆಯರ ವಿರೋಧಿ, ಮಹಿಳೆಯರಿಗೆ ಚೂರು ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಪ್ರೊಟೆಕ್ಷನ್ ಕೂಡ ಇಲ್ಲ ಅನ್ನೋದನ್ನ ಬಿಜೆಪಿ ಮುಖ್ಯ ಚುನಾವಣಾ ವಿಚಾರವಾಗಿ ಎಲೆಕ್ಷನ್ಗೆ ಹೋಗಿತ್ತು. ನೆಕ್ಸ್ಟ್ ಫ್ರೀಬೀಸ್ ವಿಚಾರಕ್ಕೆ ಬಂದ್ರೆ, ಫ್ರೀಬೀಸ್ ಕೊಡೋ ವಿಚಾರದಲ್ಲಿ ಅಧಿಕಾರದಲ್ಲಿರೋರಿಗೆ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ಅವ್ರು ಸರ್ಕಾರದಲ್ಲಿ ಇರ್ತಾರೆ, ಅವ್ರು ಜಾಸ್ತಿ ಕೊಡಬಹುದು ಅಂತ ಹೇಳಿ ಅಲ್ವಾ. ಅದಕ್ಕೂ ಕೂಡ ಬಿಜೆಪಿ ಅವ್ರದ್ದು ಕೇಂದ್ರ ಸರ್ಕಾರ ಇದೆಯಲ್ಲ, ನೋಡಿ ಮಮತಾ ಏನು ಕೊಡೋದು, ನಾವು ಕೂಡ ಕೊಡ್ತೀವಿ ಸ್ಕೀಮ್ಗಳನ್ನ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಮಮತಾ ಕೊಡೋ ಲಕ್ಷ್ಮೀರ್ ಭಂಡಾರ್ ಹಣವನ್ನ ಬರೋಬ್ಬರಿ 3,000 ರೂಪಾಯಿಗೆ ಏರಿಸ್ತೀವಿ ಅಂತ ಬಿಜೆಪಿ ಭರವಸೆ ಕೊಡ್ತು. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದ ಆಯುಷ್ಮಾನ್ ಭಾರತ್ ಜಾರಿ ಮಾಡಕ್ ಬಿಡ್ತಾ ಇಲ್ಲ ಮಮತಾ, ನಾವು ಮಾಡ್ತೀವಿ ಬಂದ್ರೆ ಬಡವರಿಗೆ 5 ಲಕ್ಷ ರೂಪಾಯಿವರೆಗೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ. ನೋಡಿ ದೇಶದ ಎಲ್ಲಾ ಕಡೆ ಇವರು ಬಿಟ್ಟಿಲ್ಲ ಅಂತ ಹೇಳಿ ಅದನ್ನು ಪ್ರಚಾರ ಮಾಡಿದ್ರು. ಮಮತಾ ಅದಕ್ಕೆ ಅಡ್ಡಗಾಲ ಹಾಕಿದ್ರಲ್ಲ. ಹಾಗೆ ರೈತರಿಗೆ PM ಕಿಸಾನ್ ಯೋಜನೆಯ ಬಾಕಿ ಹಣ ಒಂದೇ ಬಾರಿಗೆ ರಿಲೀಸ್ ಮಾಡ್ತೀವಿ ಅಂತ. ಹಾಗೆ ಮಹಿಳೆಯರಿಗೆ 450 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್. ಇದೆಲ್ಲದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರನ್ನ ಸೆಳೆಯೋಕೆ 7ನೇ ವೇತನ ಆಯೋಗ 7th ಪೇ ಕಮಿಷನ್ ಜಾರಿ ಮಾಡ್ತೀವಿ ಅನ್ನೋ ದೊಡ್ಡ ಘೋಷಣೆಯನ್ನ ಕೂಡ ಮಾಡಿದ್ರು. ಇದರ ನಡುವೆ SIR ವಿಚಾರವಾಗಿ ಜೋರಾಗಿ ಚರ್ಚೆ ಆಯಿತು. ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಯಿತು. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಹೆಸರುಗಳನ್ನ ಡಿಲೀಟ್ ಮಾಡಲಾಯಿತು. ಅದರಲ್ಲಿ ನಕಲಿ ಮತದಾರರು, ಆಲ್ರೆಡಿ ಮೃತಪಟ್ಟವರು, ಊರು ಬಿಟ್ಟು ಹೋಗಿರೋರು ಎಲ್ಲರೂ ಕೂಡ ಇದ್ದಾರೆ. ಆ 91 ಲಕ್ಷದಲ್ಲಿ ಸುಮಾರು 60 ಲಕ್ಷ ಚಿಲ್ಲರೆ ಮತದಾರರ ಡಿಲೀಷನ್, ಆ ಹೆಸರು ಡಿಲೀಷನ್ ಆಯ್ತಲ್ಲ, ನೇಮ್ಗಳು ತೆಗೆದಾಕಲಾಯ್ತಲ್ಲ, ಅದಕ್ಕೆ ವಿವಾದ ಏನಿಲ್ಲ. ಅವ್ರು ಯಾರು ಇರಲೇ ಇಲ್ಲ, ಮೃತಪಟ್ಟವರು, ಶಿಫ್ಟ್ ಆದವರು, ಆ ತರದವರು ರಿಮೂವ್ ಆಯಿತು. ಉಳಿದ 27-30 ಲಕ್ಷ ಚಿಲ್ಲರೆ ಅದರಲ್ಲಿ ವಿವಾದ ಇದೆ. ಅದಿನ್ನೂ ಕೂಡ ಮೇಲ್ಮನವಿ ಹಂತದಲ್ಲಿದೆ. ಇವರು ವೋಟರ್ಸ್ ಅಲ್ಲ, ಅವ್ರಿಗೆ ಹಕ್ಕಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿದೆ. ವೋಟ್ ಮಾಡಕ್ಕೆ ಅವರಿಗೆ ರೈಟ್ಸ್ ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲ, ನಮಗೆ ರೈಟ್ಸ್ ಇದೆ, ನಾವು ಇಲ್ಲಿನವರೇ ಅಂತ ಹೇಳಿ ಅವರು ಮೇಲ್ಮನವಿ ಹಾಕೊಂಡಿದ್ದಾರೆ. ಆದ್ರೆ ಈ ಎಲೆಕ್ಷನ್ ನಲ್ಲಿ ಅವರಿಗೆ ವೋಟ್ ಮಾಡಕ್ ಅವಕಾಶ ಇರಲಿಲ್ಲ. ಅದು ಕೂಡ ಇಂಪ್ಯಾಕ್ಟ್ ಮಾಡಿರುತ್ತೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಈ 27 ಲಕ್ಷ ಜನ ಏನು ಮೇಲ್ಮನವಿ ಹಾಕೊಂಡು ಕೂತಿದಾರಲ್ಲ, ಎಲ್ಲ ಬಾಂಗ್ಲಾ ಬಾರ್ಡರ್ ಜಾಸ್ತಿ.
ಬಾಂಗ್ಲಾದೇಶದೊಂದಿಗೆ ಬಾರ್ಡರ್ ಶೇರ್ ಮಾಡಿರೋ ಪ್ರದೇಶಗಳಲ್ಲೇ ಜಾಸ್ತಿ ಹೆಸರುಗಳಿವೆಲ್ಲವೂ ಕೂಡ, ಅದು ಕೂಡ ಒಂದು ಮೇಜರ್ ಫ್ಯಾಕ್ಟರ್. ಇದೆಲ್ಲದರ ಪರಿಣಾಮ ಈ ಸಲ ದಾಖಲೆಯ ಮತದಾನ ಆಗಿದೆ. 92.93% ವೋಟಿಂಗ್ ಆಯಿತು. ಕಳೆದ ಚುನಾವಣೆಗಿಂತ 10% ವೋಟಿಂಗ್ ಪರ್ಸೆಂಟೇಜ್ ಜಂಪ್ ಆಯಿತು. ಯಾವ್ಯಾವ ಭಾಗದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಸ್ವಲ್ಪ ಆಳಕ್ಕಿಳಿದು ನೋಡೋಣ. ರೀಜನ್ ವೈಸ್ ನೋಡೋದಾದ್ರೆ ಉತ್ತರ ಬಂಗಾಳ ಅಥವಾ ಜಲ್ಪಾಯ್ಗುರಿ ಡಿವಿಷನ್, ಇಲ್ಲಿ ರಾಜವಂಶಿ ಮತ್ತು ಗೋರ್ಖಾ ಸಮುದಾಯದ ಪ್ರಭಾವ ಹೆಚ್ಚಿದೆ. ಪ್ರತ್ಯೇಕ ರಾಜ್ಯದ ಬೇಡಿಕೆ ಮತ್ತು ಪೌರತ್ವ ಇಲ್ಲಿನ ಪ್ರಮುಖ ವಿಚಾರ. ಇಲ್ಲಿ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಬಿಜೆಪಿ 24 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಟಿಎಂಸಿ ಕೇವಲ 3ರಲ್ಲಿ ಮಾತ್ರ ಲೀಡ್ ಮಾಡ್ತಿದೆ. ಕಾಂಗ್ರೆಸ್ ಎಡಪಕ್ಷಗಳು ಖಾತೆನೇ ತೆರೆದಿಲ್ಲ. ಇನ್ನು ಮಾಲ್ಡಾ ಮುರ್ಷಿದಾಬಾದ್ ಅಥವಾ ಬಾರ್ಡರ್ ಬೆಲ್ಟ್ ಅಂತ ಅನ್ಕೊಳ್ಳಿ, ಇಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕ. 50ರಿಂದ 60%, ಅಂದ್ರೆ ಈ ಕ್ಷೇತ್ರಗಳಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು. ಈ ಮತಗಳು ಕಾಂಗ್ರೆಸ್ ಮತ್ತು ಟಿಎಂಸಿ ನಡುವೆ ಹಂಚಿ ಹೋಗ್ತಾ ಇದ್ವು. ಬಿಜೆಪಿ 3ನೇ ಪ್ಲೇಸ್ನಲ್ಲಿ ಇರ್ತಾ ಇತ್ತು. ಆದರೆ ಈ ಸಲ ಸೀನ್ ಉಲ್ಟಾ ಆಗಿದೆ. ಟಿಎಂಸಿ 24ರಲ್ಲಿ ಲೀಡ್ ಅಥವಾ ವಿನ್ ಇದ್ರೆ ಬಿಜೆಪಿ ಅಚ್ಚರಿ ಅನ್ನೋ ಹಾಗೆ 22ರಲ್ಲಿ ಮುನ್ನಡೆ ಅಥವಾ ಗೆಲುವನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಅಕೌಂಟ್ ಅನ್ನೇ ಓಪನ್ ಮಾಡಿಲ್ಲ. ಎಡಪಕ್ಷಗಳು ಕೇವಲ 1ರಲ್ಲಿ ಮುನ್ನಡೆಯಲ್ಲಿ ಕಾಣಿಸ್ತಾ ಇದ್ರು. ಇನ್ನು ಜಂಗಲ್ ಮಹಲ್ ಏರಿಯಾ, ಮೇದಿನಿಪುರ್ ಡಿವಿಷನ್, ಬುಡಕಟ್ಟು ಹಾರ್ಟ್ಲ್ಯಾಂಡ್ ಇದು. ಇಲ್ಲಿ ಪುರುಲಿಯಾ, ಬಂಕುರಾ, ಮಿಡ್ನಾಪುರ್ ಜಿಲ್ಲೆಗಳು ಬರ್ತವೆ. ನೇರ ಫೈಟ್ ಬಿಜೆಪಿ ವರ್ಸಸ್ ಟಿಎಂಸಿ ನಡುವೆ ಇದೆ. ಇದು ಬುಡಕಟ್ಟು ಜನರ ಪ್ರದೇಶ. ಇಲ್ಲಿ ಕುರ್ಮಿ ಸಮುದಾಯದ ಮೀಸಲಾತಿ ಹೋರಾಟ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರ ಬಿಜೆಪಿಗೆ ಲಾಭ ತಂದುಕೊಟ್ಟಿದೆ. ಆದರೆ ಟಿಎಂಸಿಯ ಸ್ಥಳೀಯ ನಾಯಕರು ಸ್ಟ್ರಾಂಗ್ ಇಲ್ಲದ ಕಾರಣ ಟಿಎಂಸಿ ಇಲ್ಲಿ ಬಿದ್ದು ಹೋಗಿದೆ. ಇಲ್ಲಿ ಟಿಎಂಸಿ ಕೇವಲ 5ರಲ್ಲಿ ಮುಂದೆ ಇದ್ರೆ ಬಿಜೆಪಿ 51 ಸ್ಥಾನಗಳಲ್ಲಿ ಮುಂದೆ ಇದೆ. ಅಗೇನ್ ಇಲ್ಲೂ ಕೂಡ ಎಡಪಕ್ಷಗಳು ಹಾಗೂ ಕಾಂಗ್ರೆಸ್ ಅಕೌಂಟ್ ಓಪನ್ ಮಾಡಿಲ್ಲ. ಇನ್ನು ಪ್ರೆಸಿಡೆನ್ಸಿ ಡಿವಿಷನ್ ಸೌತ್, ಕೋಲ್ಕತ್ತಾ, ಹೂಗ್ಲಿ, ಹೌರಾ, ಆಮೇಲೆ ಸೌತ್ 24 ಪರಗಣ, ನಾರ್ತ್ 24 ಪರಗಣ, ಈ ಪ್ರದೇಶದಲ್ಲಿ ಇದು ಮಮತಾ ಬ್ಯಾನರ್ಜಿಯವರ ಪ್ರಮುಖ ಶಕ್ತಿ ಕೇಂದ್ರ. ಇಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ಹಗರಣಗಳು, ಸ್ಕ್ಯಾಮ್ ಮುಖ್ಯ ಚರ್ಚಾ ವಿಚಾರ. ಬಂಗಾಲಿ ಅಸ್ಮಿತೆ ಮತ್ತು ನಗರದ ವಿದ್ಯಾವಂತ ಮತದಾರರು ಎರಡೂ ಪಾರ್ಟಿಗಳಿಗೆ ಮಣೆ ಹಾಕಿರೋದು ಕಾಣಿಸ್ತಾ ಇದೆ. ಇಲ್ಲಿ ಟಿಎಂಸಿ 53ರಲ್ಲಿ ಗೆಲುವು ಅಥವಾ ಮುನ್ನಡೆಯಲ್ಲಿದ್ರೆ ಬಿಜೆಪಿ 52ರಲ್ಲಿ ಗೆಲುವು ಅಥವಾ ಮುನ್ನಡೆ. ಕಾಂಗ್ರೆಸ್ 1ರಲ್ಲಿ ಮಾತ್ರ ಇದೆ. ಏನು ಬುರ್ದ್ವಾನ್ ರೀಜನ್, ಇದು ಮಮತಾರ ಮತ್ತೊಂದು ಭದ್ರಕೋಟೆ. ಇಲ್ಲಿ ಬಿಜೆಪಿ 40ಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುಂದೆ ಇದೆ. ಟಿಎಂಸಿ ಜಸ್ಟ್ 14ರಲ್ಲಿ ಮುಂದೆ ಇದೆ. ಅಗೇನ್ ಕಾಂಗ್ರೆಸ್ ಎಡಪಕ್ಷ ಇಲ್ಲೂ ಕೂಡ ಅಕೌಂಟ್ ಇಲ್ಲ. ಇನ್ನು ಈ ಕ್ಷಣದ ವೋಟ್ ಶೇರ್ ನೋಡೋದಾದ್ರೆ ಕಳೆದ ಸಲ 2021ರಲ್ಲಿ 48.02% ವೋಟ್ ಶೇರ್ ಪಡ್ಕೊಂಡಿದ್ದ ಟಿಎಂಸಿ ಈ ಸಲ 41%ಗೆ ಇಳಿದಿದೆ. ಅತ್ತ ಬಿಜೆಪಿ ಲಾಸ್ಟ್ ಟೈಮ್ 38.15% ವೋಟ್ ಶೇರ್ ತಗೊಂಡಿತ್ತು. ಆದರೆ ಈ ಸಲ 45% ವೋಟ್ ಶೇರ್ ತಗೊಂಡಿದೆ. ಹಾಗೆ ಕಾಂಗ್ರೆಸ್ ಕೇವಲ 3% ಆಸುಪಾಸಲ್ಲಿದೆ. ಎಡಪಕ್ಷಗಳು ಸಿಪಿಐ 1% ಕೂಡ ಅಲ್ಲ, 0.17%. ಹಾಗೆ ಸಿಪಿಐಎಂ 4% ವೋಟ್ ಶೇರ್ನಲ್ಲಿ ಈಗ ಅವರಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ? ಇನ್ನು ಭವಾನಿಪುರದಲ್ಲಿ ಬಿಜೆಪಿ ಲೀಡರ್ ಸುವೇಂದು ವಿರುದ್ಧ ಮಮತಾ ಬ್ಯಾನರ್ಜಿ ಸದ್ಯ 9,000 ಮತಗಳ ಮುನ್ನಡೆಯನ್ನು ಗಳಿಸಿದ್ದಾರೆ 6ನೇ ಸುತ್ತಿನ ಕೌಂಟಿಂಗ್ ವೇಳೆ. ಅತ್ತ ನಂದಿಗ್ರಾಮ್ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ 7,500 ಮತಗಳ ಲೀಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಟಿಎಂಸಿಯ ಪವಿತ್ರ ಖರ್ಗೆ ಹಿನ್ನಡೆಯಾಗಿದೆ. ಸಿಎಂ ಯಾರು? ಸದ್ಯ ಬಂಗಾಳ ಬಿಜೆಪಿಯಲ್ಲಿ ಸುವೇಂದು ಅಧಿಕಾರಿನೇ ಮುಖ್ಯವಾಗಿರೋ ಲೀಡರ್. ಹಾಗೆ ದಿಲೀಪ್ ಘೋಷ್ ಕೂಡ ಇದ್ದಾರೆ. ಯಾರು ಸಿಎಂ ಅಂತ ಇವಾಗ ಹೇಳಕ್ಕಾಗಲ್ಲ. ಬಂಗಾಳ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಸಮೀಕ್ ಭಟ್ಟಾಚಾರ್ಯ ಕೂಡ ಇದ್ದಾರೆ. ಬಟ್ ಇವರೆಲ್ಲ ಇದ್ರು ಕೂಡ ಪ್ಯಾನ್ ಬೆಂಗಾಲ್ ತನಕನೂ ಮಾಸ್ ಲೀಡರ್ಗಳ ತರ ಏನಿವರು, ಇವರಿಂದನೇ ಗೆಲ್ತು ಅಂತೇನಿಲ್ಲ. ಮೋದಿ ಅವರ ಮುಖ ಇಟ್ಕೊಂಡು ಬಿಜೆಪಿ ಹಿಂದೂ ನ್ಯಾಷನಲಿಸಮ್ ಅನ್ನ ಇಟ್ಕೊಂಡು ಸಂಘದ ಗ್ರೌಂಡ್ ವರ್ಕ್, ಅಮಿತ್ ಶಾ ಸ್ಟ್ರಾಟಜಿ ಅದೆಲ್ಲ ವರ್ಕ್ ಆಗಿದೆ. ಹಾಗಾಗಿ ಯಾರನ್ನ ಸಿಎಂ ಮಾಡ್ತಾರೆ ಅಂತ ಇವಾಗಲೇ ಹೇಳಕ್ ಆಗಲ್ಲ. ಯಡಿಯೂರಪ್ಪಗಳಿಲ್ಲ ಅಲ್ಲಿ, ಇವರೇ ಆಗ್ತಾರೆ ಫಿಕ್ಸ್ ಅಂತ ಮುಂಚೆನೆ ಹೇಳಕ್ಕೆ. ಅಚ್ಚರಿಯ ಆಯ್ಕೆಗಳು ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಮೋದಿ ಅಮಿತ್ ಶಾ ಕಡೆಯ ಮೂಮೆಂಟ್ ನಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ವೇಟ್ ಮಾಡಿ ನೋಡೋಣ. ನಿಮಗೆ ಅನ್ಸುತ್ತೆ ರಿಸಲ್ಟ್ ಬಗ್ಗೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯ ಗ್ಯಾರಂಟಿಯನ್ನ ಕೊಡೋಕೆ ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ನೀವು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.